ಅರ್ಜುನ್ ಮತ್ತು ದಿವ್ಯಾ ಅವರದ್ದು 4 ವರ್ಷಗಳ ಸುಂದರ ಸಂಸಾರ. ಮದುವೆಯ ಆರಂಭದ ದಿನಗಳಿಂದಲೂ ಇಂದಿನವರೆಗೂ ಅವರ ನಡುವಿನ ಪ್ರೀತಿ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ. ಪರಸ್ಪರ ನಂಬಿಕೆಯೇ ಅವರ ಜೀವನದ ಅಡಿಪಾಯವಾಗಿತ್ತು. ಅರ್ಜುನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ದಿವ್ಯಾ ಮನೆಯನ್ನು ಅಚ್ಚುಕಟ್ಟಾಗಿ ಸಂಭಾಳಿಸುತ್ತಿದ್ದಳು. ಯಾರ ದೃಷ್ಟಿಯೂ ಬೀಳದಂತಹ ಒಂದು ಆದರ್ಶ ಜೀವನ ಅವರದ್ದಾಗಿತ್ತು. ಆದರೆ ಒಂದು ಸಣ್ಣ ಕಿಡಿ ಇಡೀ ಕಾಡನ್ನೇ ಸುಡಬಲ್ಲದು ಎಂಬ ಸತ್ಯ ಅರ್ಜುನ್ಗೆ ಅಂದು ರಾತ್ರಿ ಅರಿವಾಯಿತು. ಅಂದು ಮಧ್ಯರಾತ್ರಿ ಸುಮಾರು 2:30 ಗಂಟೆ. ಅರ್ಜುನ್ಗೆ ಇದ್ದಕ್ಕಿದ್ದಂತೆ ನಿದ್ರೆಯಿಂದ ಎಚ್ಚರವಾಯಿತು. ತುಂಬಾ ನೀರಿಡಿಕೆಯಾದ ಕಾರಣ ನೀರು ಕುಡಿಯಲು ಎದ್ದವನು ಕಿಟಕಿಯಿಂದ ಬರುತ್ತಿದ್ದ ಬೆಳದಿಂಗಳ ಬೆಳಕಿನಲ್ಲಿ ದಿವ್ಯಾಳ ಮುಖ ನೋಡಿದ. ಅವಳು ಗಾಢ ನಿದ್ರೆಯಲ್ಲಿದ್ದಳು. ಸಹಜ ಕುತೂಹಲದಿಂದ ಅರ್ಜುನ್ ತನ್ನ ಫೋನ್ ತೆಗೆದುಕೊಂಡು ಸಮಯ ನೋಡಿದ. ನಂತರ ಸುಮ್ಮನೆ ಯಾವುದೋ ಒಂದು ಕೆಲಸಕ್ಕೆ ವಾಟ್ಸಾಪ್ ತೆರೆದ. ಆಗ ಅವನ ಕಣ್ಣು ದಿವ್ಯಾಳ ಪ್ರೊಫೈಲ್ ಮೇಲೆ ಬಿತ್ತು. ಅಲ್ಲಿ ಕಂಡ ಮಾಹಿತಿ ಅವನ ಮೆದುಳಿನಲ್ಲಿ ಮಿಂಚಿನ ಸಂಚಾರವನ್ನೇ ಉಂಟುಮಾಡಿತು. ಲಾಸ್ಟ್ ಸೀನ್ ಎಕ್ಸಾಕ್ಟ್ಲಿ ಆಟ್ 2:17 AM. ಅರ್ಜುನ್ ಒಂದು ಕ್ಷಣ ಸ್ತಬ್ಧನಾದ. ಸಮಯ ನೋಡಿದ. ಈಗ 2:30 ಆಗಿತ್ತು. ಅಂದರೆ ಕೇವಲ 13 ನಿಮಿಷಗಳ ಹಿಂದೆ ದಿವ್ಯಾ ಆನ್ಲೈನ್ನಲ್ಲಿದ್ದಳೆ. ಅವನು ಪಕ್ಕದ ಚಾರ್ಜಿಂಗ್ ಟೇಬಲ್ ಕಡೆಗೆ ನೋಡಿದ. ದಿವ್ಯಾಳ ಫೋನ್ ಅಲ್ಲಿ ಚಾರ್ಜಿಂಗ್ಗೆ ಕನೆಕ್ಟ್ ಆಗಿತ್ತು. ಸ್ಕ್ರೀನ್ ಸಂಪೂರ್ಣವಾಗಿ ಲಾಕ್ ಆಗಿತ್ತು. ದಿವ್ಯಾ ಕಳೆದ 2 ಗಂಟೆಗಳಿಂದ ಒಂದೇ ಸಮನೆ ನಿದ್ರಿಸುತ್ತಿದ್ದಾಳೆ ಎಂಬುದು ಅರ್ಜುನ್ಗೆ ಖಚಿತವಾಗಿ ಗೊತ್ತಿತ್ತು. ಅವಳು ಎದ್ದು ಫೋನ್ ಮುಟ್ಟಿದ್ದೇ ಆಗಿದ್ದರೆ ಅವಳ ಚಲನೆ ಅಥವಾ ಸದ್ದು ಅರ್ಜುನ್ಗೆ ಖಂಡಿತ ತಿಳಿಯುತ್ತಿತ್ತು. ಅವಳು ಮಲಗಿದ್ದಾಳೆ, ಫೋನ್ ಅಲ್ಲಿದೆ. ಹಾಗಿರುವಾಗ 2:17 ಅವಳ ಫೋನ್ ಆಕ್ಟಿವ್ ಆಗಿದ್ದು ಹೇಗೆ? ಅರ್ಜುನ್ನ ಮನಸ್ಸಿನಲ್ಲಿ ಸಣ್ಣ ಸಂಶಯದ ಹುತ್ತ ಬೆಳೆಯತೊಡಗಿತು. ಯಾರಾದರೂ ಅವಳ ಫೋನ್ ಹ್ಯಾಕ್ ಮಾಡಿದ್ದಾರೆ? ಅಥವಾ ಅವಳು ತನಗರಿವಿಲ್ಲದಂತೆ ಏನನ್ನೂ ಮುಚ್ಚಿಡುತ್ತಿದ್ದಾಳೆ? ಆ ಒಂದು ಲಾಸ್ಟ್ ಸೀನ್ ಅರ್ಜುನ್ನ ನಿದ್ದೆಯನ್ನು ಶಾಶ್ವತವಾಗಿ ದೂರ ಮಾಡಿತು. ಆ ರಾತ್ರಿಯ ನಂತರ ಅರ್ಜುನ್ನ ಜೀವನ ಮೊದಲಿನಂತಿರಲಿಲ್ಲ. ದಿವ್ಯಾ ಎಂದಿನಂತೆ ಪ್ರೀತಿಯಿಂದಲೇ ಇದ್ದಳು. ಕಾಫಿ ಕೊಟ್ಟಾಗ ಅದೇ ನಗು ಬೀರುತ್ತಿದ್ದಳು. ಆದರೆ ಅರ್ಜುನ್ನ ಕಣ್ಣುಗಳು ಈಗ ಪ್ರೀತಿಯನ್ನು ಹುಡುಕುತ್ತಿರಲಿಲ್ಲ, ಬದಲಿಗೆ ಸುಳಿವುಗಳನ್ನು ಹುಡುಕುತ್ತಿದ್ದವು. ಒಂದು ಸಣ್ಣ ಸಂಶಯದ ಕಿಡಿ ಅವನ ನಂಬಿಕೆಯ ಗೋಡೆಯನ್ನು ಮೆಲ್ಲಗೆ ಕೊರೆಯತೊಡಗಿತ್ತು. ಅವನು ದಿವ್ಯಾಳಿಗೆ ತಿಳಿಯದಂತೆ ಅವಳ ಪ್ರತಿ ನಡವಳಿಕೆಯನ್ನು ಗಮನಿಸಲು ಶುರು ಮಾಡಿದ. ಮೊದಲೆಲ್ಲ ದಿವ್ಯಾ ತನ್ನ ಫೋನ್ ಅನ್ನು ಎಲ್ಲೋ ಬಿಸಾಡುತ್ತಿದ್ದಳು. ಯಾರದ್ದೇ ಕರೆ ಬಂದರೂ ಅರ್ಜುನ್ ಫೋನ್ ಎತ್ತಿ ಅವಳಿಗೆ ಕೊಡುತ್ತಿದ್ದ. ಆದರೆ ಈಗ ದಿವ್ಯಾ ತನ್ನ ಫೋನ್ ಅನ್ನು ಸದಾ ಸೈಲೆಂಟ್ ಮೋಡ್ನಲ್ಲಿಡುತ್ತಿದ್ದಳು. ಕರೆ ಬಂದಾಗ ಸ್ಕ್ರೀನ್ ಮೇಲೆ ಹೆಸರು ಮೂಡುವುದಿಲ್ಲ, ಕೇವಲ ಒಂದು ಅಪರಿಚಿತ ನಂಬರ್ ಮಿನುಗುತ್ತಿತ್ತು. ಅರ್ಜುನ್ ಹತ್ತಿರ ಬಂದ ಕೂಡಲೇ ಅವಳು ಫೋನನ್ನು ತಿರುಗಿಸಿ ಇಡುತ್ತಿದ್ದಳು. ಅರ್ಜುನ್ ಒಂದು ದಿನ ಅವಳ ಫೋನ್ ತೆರೆಯಲು ಪ್ರಯತ್ನಿಸಿದ. ಆದರೆ ಅವಳು ಇತ್ತೀಚೆಗಷ್ಟೇ ತನ್ನ ಪಾಸ್ವರ್ಡ್ ಬದಲಾಯಿಸಿದ್ದಳು. ಯಾಕೆ ಪಾಸ್ವರ್ಡ್ ಚೇಂಜ್ ಮಾಡಿದೆ ಎಂದು ಅರ್ಜುನ್ ಕ್ಯಾಶುಯಲ್ ಆಗಿ ಕೇಳಿದಾಗ, ಅದು ಆಫೀಸ್ ಗ್ರೂಪ್ನಲ್ಲಿ ಪ್ರೈವಸಿ ಬೇಕು ಅಂತ ಫ್ರೆಂಡ್ಸ್ ಹೇಳಿದರು ಎಂದು ದಿವ್ಯಾ ಸಬೂಬು ನೀಡಿದಳು. ಅವಳ ದನಿಯಲ್ಲಿ ಒಂದು ರೀತಿಯ ತಡಬಡಿಕೆ ಅರ್ಜುನ್ಗೆ ಸ್ಪಷ್ಟವಾಗಿ ಕೇಳಿಸಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಅರ್ಜುನ್ನನ್ನು ಕಾಡಿದ್ದು ದಿವ್ಯಾಳ ವಾಕಿಂಗ್ ಅಭ್ಯಾಸ. ರಾತ್ರಿ ಊಟವಾದ ನಂತರ ಅವಳು ಸ್ವಲ್ಪ ಗಾಳಿ ಸೇವಿಸಿ ಬರುತ್ತೇನೆ ಎಂದು ಹೇಳಿ ಮೇಲ್ಚಾವಣಿಗೆ ಹೋಗುತ್ತಿದ್ದಳು. 10 ನಿಮಿಷಕ್ಕೆ ಬರುತ್ತೇನೆ ಅಂದವಳು ಅರ್ಧ ಗಂಟೆಯಾದರೂ ಬರುತ್ತಿರಲಿಲ್ಲ. ಅರ್ಜುನ್ ಒಮ್ಮೆ ಮೆಲ್ಲಗೆ ಮೆಟ್ಟಿಲು ಹತ್ತಿ ನೋಡಿದ. ಕತ್ತಲಲ್ಲಿ ದಿವ್ಯಾ ಯಾರ ಜೊತೆಯೋ ಫೋನ್ನಲ್ಲಿ ಮಾತನಾಡುತ್ತಿದ್ದಳು. ಅವಳ ದನಿ ತುಂಬಾ ಮೆಲ್ಲಗಿತ್ತು, ಆದರೆ ಅವಳ ಮುಖದಲ್ಲಿ ಒಂದು ರೀತಿಯ ಆತುರ ಮತ್ತು ಗಂಭೀರತೆ ಇತ್ತು. ಅರ್ಜುನ್ ಹತ್ತಿರ ಹೋಗಲು ಯತ್ನಿಸಿದಾಗ ಮೆಟ್ಟಿಲ ಶಬ್ದ ಕೇಳಿ ಅವಳು ತಕ್ಷಣ ಫೋನ್ ಕಟ್ ಮಾಡಿದಳು. ಯಾರ ಜೊತೆ ಮಾತಾಡ್ತಿದ್ದೆ? ಅರ್ಜುನ್ ಕೇಳಿದ. ಅದು ಅಮ್ಮನಿಗೆ ಫೋನ್ ಮಾಡಿದ್ದೆ ಅಂದಳು ದಿವ್ಯಾ. ಆದರೆ ಅರ್ಜುನ್ಗೆ ಗೊತ್ತು, ಅವಳ ಅಮ್ಮ ಇಷ್ಟು ರಾತ್ರಿ ಎಚ್ಚರವಿರುವುದಿಲ್ಲ. ಸಂಶಯ ಈಗ ಕೇವಲ ಸಂಶಯವಾಗಿ ಉಳಿಯಲಿಲ್ಲ, ಅದು ಅವನ ಎದೆಯಲ್ಲಿ ಭಾರವಾದ ಬಂಡೆಯಂತೆ ಬೆಳೆಯತೊಡಗಿತು. ದಿವ್ಯಾ ತನಗೆ ದ್ರೋಹ ಮಾಡುತ್ತಿದ್ದಾಳೆ? ಅಥವಾ ಈ ಮೌನದ ಹಿಂದೆ ಬೇರೆಯದೇ ಆದ ಕರಾಳ ಸತ್ಯವಿದೆ? ಮನೆಯ ಚೌಕಟ್ಟಿನಲ್ಲಿ ಮೌನ ಈಗ ವಿಷವಾಗಿ ಬದಲಾಗಿತ್ತು. ಅರ್ಜುನ್ನ ತಾಳ್ಮೆ ಸೀಮಿತವಾಗಿತ್ತು. ಸಂಶಯದ ಬೆಂಕಿ ಈಗ ಅವನ ಎದೆಯನ್ನು ಸುಡುತ್ತಿತ್ತು. ಆ ರಾತ್ರಿ ಊಟವಾದ ನಂತರ ದಿವ್ಯಾ ಮಲಗಲು ಸಿದ್ಧವಾಗುತ್ತಿದ್ದಾಗ ಅರ್ಜುನ್ ಇನ್ನೂ ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ನಿರ್ಧರಿಸಿದ. ದಿವ್ಯಾ, 1 ನಿಮಿಷ ನಿಲ್ಲು. ಅರ್ಜುನ್ನ ದನಿ ತಣ್ಣಗಿತ್ತು, ಆದರೆ ಅದರಲ್ಲಿ ಒಂದು ತೀಕ್ಷ್ಣತೆ ಇತ್ತು. ದಿವ್ಯಾ ತಿರುಗಿದಳು. ಏನಾಯ್ತು ಅರ್ಜುನ್? ಅರ್ಜುನ್ ನೇರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಕೇಳಿದ. ನಿನ್ನೆ ರಾತ್ರಿ ಸರಿಯಾಗಿ 2:17 ನೀನು ಯಾಕೆ ಆನ್ಲೈನ್ನಲ್ಲಿದ್ದೆ?
ದಿವ್ಯಾ ಒಂದು ಕ್ಷಣ ಸ್ತಬ್ಧಳಾದಳು. ಅವಳ ಮುಖದಲ್ಲಿ ಯಾವುದೇ ಭಯವಿರಲಿಲ್ಲ, ಬದಲಿಗೆ ಸಂಪೂರ್ಣ ಗೊಂದಲ ಎದ್ದು ಕಾಣುತ್ತಿತ್ತು. ಏನು? ಆನ್ಲೈನ್? ಅರ್ಜುನ್, ನಾನು ರಾತ್ರಿ 11 ಗಂಟೆಗೆ ನಿದ್ರೆಗೆ ಜಾರಿದ್ದೆ. ನಿನಗೂ ಗೊತ್ತು ನಾನು ಗಾಢ ನಿದ್ರೆಯಲ್ಲಿದ್ದೆ ಅಂತ. ಸುಳ್ಳು ಹೇಳ್ಬೇಡ ದಿವ್ಯಾ, ಅರ್ಜುನ್ ಕಿರುಚಿದ. ನಾನು ನನ್ನ ಕಣ್ಣಾರೆ ಲಾಸ್ಟ್ ಸೀನ್ ನೋಡಿದ್ದೇನೆ. ಫೋನ್ ಅಲ್ಲಿತ್ತು, ನೀನು ಇಲ್ಲಿ ಮಲಗಿದ್ದೆ. ಆದರೂ ನೀನು ಆಕ್ಟಿವ್ ಇದ್ದೆ ಅಂದರೆ ಅದರ ಅರ್ಥ ಏನು? ನೀನು ಯಾರ ಜೊತೆ ಚಾಟ್ ಮಾಡ್ತಿದ್ದೆ? ಆ ಪಾಸ್ವರ್ಡ್ ಯಾಕೆ ಚೇಂಜ್ ಮಾಡಿದ್ದೀಯಾ? ಯಾಕೆ ಯಾವಾಗಲೂ ಟೆರೇಸ್ ಮೇಲೆ ಹೋಗ್ತೀಯಾ? ದಿವ್ಯಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ಅರ್ಜುನ್, ನೀನು ನನ್ನ ಮೇಲೆ ಸಂಶಯ ಪಡ್ತಿದ್ದೀಯಾ? ನಾನು ಅಮ್ಮನ ಜೊತೆ ಮಾತಾಡ್ತಿದ್ದೆ ಅಂತ ಹೇಳಿದ್ದೆ ಅಲ್ವಾ? ಆ ಪಾಸ್ವರ್ಡ್ ಅದು ಸುಮ್ಮನೆ ಬದಲಾಯಿಸಿದ್ದು. 2 ಗಂಟೆ 17 ನಿಮಿಷಕ್ಕೆ ನಾನು ಆನ್ಲೈನ್ ಇದ್ದೆ ಅನ್ನೋದು ಕೇವಲ ನಿನ್ನ ಭ್ರಮೆ ಇರಬಹುದು. ಭ್ರಮೆಯಲ್ಲ ದಿವ್ಯಾ, ಅದು ದಾಖಲೆ. ಅರ್ಜುನ್ ತನ್ನ ಫೋನ್ ತೋರಿಸುತ್ತಾ ವಾದ ಮಾಡಿದ. 4 ವರ್ಷಗಳ ನಮ್ಮ ಸಂಸಾರದಲ್ಲಿ ನಾನು ನಿನಗೆ ಅತೀವ ಸ್ವಾತಂತ್ರ್ಯ ಕೊಟ್ಟೆ, ಆದರೆ ನೀನು ಅದನ್ನು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದೀಯಾ ಅನ್ನಿಸ್ತಿದೆ. ಸಾಕು ಮಾಡು ಅರ್ಜುನ್, ದಿವ್ಯಾ ಅಳುತ್ತಾ ಕಿರುಚಿದಳು. ನಂಬಿಕೆ ಇಲ್ಲದ ಜಾಗದಲ್ಲಿ ಈ ಬಾಂಧವ್ಯಕ್ಕೆ ಬೆಲೆ ಇಲ್ಲ. ನಾನು ಏನು ಮಾಡಿಲ್ಲ ಅಂದರೂ ನೀನು ನನ್ನನ್ನು ತಪ್ಪಿತಸ್ಥೆಯನ್ನಾಗಿ ಮಾಡ್ತಿದ್ದೀಯಾ? ಅಂದು ರಾತ್ರಿ ಅವರಿಬ್ಬರೂ ಮಾತನಾಡಲಿಲ್ಲ. ಒಂದೇ ಹಾಸಿಗೆಯ ಮೇಲೆ ಮಲಗಿದ್ದರೂ ಅವರಿಬ್ಬರ ನಡುವೆ ಒಂದು ದೊಡ್ಡ ಕಂದಕ ನಿರ್ಮಾಣವಾಗಿತ್ತು. ಪ್ರೀತಿ ಇದ್ದ ಜಾಗದಲ್ಲಿ ಈಗ ಇಬ್ಬರ ನಡುವೆ ಸಂಶಯದ ಗೋಡೆ ಎತ್ತರವಾಗಿ ಬೆಳೆದಿತ್ತು. ದಿವ್ಯಾ ತಲೆ ದಿಂಬಿಗೆ ಹಾಕಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರೆ, ಅರ್ಜುನ್ ಕತ್ತಲಲ್ಲಿ ಆ 2 ಗಂಟೆ 17 ನಿಮಿಷದ ರಹಸ್ಯ ಏನೆಂದು ತಿಳಿಯಲಾಗದೆ ಒದ್ದಾಡುತ್ತಿದ್ದ. ಆ ರಾತ್ರಿ ಇಡೀ ಮನೆಯಲ್ಲಿ ಮೌನವಿದ್ದರೂ ಅರ್ಜುನ್ನ ಮೆದುಳಿನಲ್ಲಿ ತಲ್ಲಣವಿತ್ತು. ದಿವ್ಯಾಳ ಮೇಲಿನ ಸಿಟ್ಟು ಒಂದೆಡೆಯಾದರೆ, ಆ 2 ಗಂಟೆ 17 ನಿಮಿಷದ ಸಮಯದ ಹಿಂದಿರುವ ರಹಸ್ಯವೇನು ಎಂಬ ಹಠ ಇನ್ನೊಂದೆಡೆ. ಅಂದು ರಾತ್ರಿ ಅವಳು ಮಲಗಿದ ಮೇಲೆ ಅರ್ಜುನ್ ನಿದ್ರಿಸುವ ನಾಟಕ ಮಾಡುತ್ತಾ ಜಾಗರಣೆ ಮಾಡಲು ನಿರ್ಧರಿಸಿದ. ಅವನು ಮಲಗಿದ್ದರೂ ಅವನ ಕಣ್ಣುಗಳು ಕತ್ತಲಲ್ಲಿ ಪಕ್ಕದ ಟೇಬಲ್ ಮೇಲಿದ್ದ ದಿವ್ಯಾಳ ಫೋನ್ ಮೇಲೆ ನೆಟ್ಟಿದ್ದವು. ಅರ್ಜುನ್ ತನ್ನ ಸ್ಮಾರ್ಟ್ ವಾಚ್ನಲ್ಲಿ ಸಮಯ ನೋಡಿದ. 2 ಗಂಟೆ 10 ನಿಮಿಷ. ಸುತ್ತಲೂ ನಿಶ್ಶಬ್ದ. ದಿವ್ಯಾಳ ಉಸಿರಾಟದ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಅವಳು ಗಾಢ ನಿದ್ರೆಯಲ್ಲಿದ್ದಳು. 2 ಗಂಟೆ 15 ನಿಮಿಷಕ್ಕೆ ಅರ್ಜುನ್ನ ಎದೆಯ ಬಡಿತ ಹೆಚ್ಚಾಯಿತು. ಅವನಿಗೆ ತನ್ನ ಹೃದಯದ ಸದ್ದು ತಾನೇ ಕೇಳಿಸುವಂತಿತ್ತು. 2 ಗಂಟೆ 16 ನಿಮಿಷ. ಅವನು ರೆಪ್ಪೆ ಬಡಿಯದೆ ಆ ಫೋನನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಮತ್ತು ಸರಿಯಾಗಿ 2 ಗಂಟೆ 17 ನಿಮಿಷ ಆಯಿತು. ಯಾರೂ ಮುಟ್ಟದಿದ್ದರೂ, ಯಾವುದೇ ಮೆಸೇಜ್ ಬರದಿದ್ದರೂ ಟೇಬಲ್ ಮೇಲಿದ್ದ ದಿವ್ಯಾಳ ಫೋನ್ ಸ್ಕ್ರೀನ್ ಇದ್ದಕ್ಕಿದ್ದಂತೆ ಆಟೋ ಲೈಟ್ ಆನ್ ಆಯಿತು. ಅರ್ಜುನ್ ಬೆಚ್ಚಿಬಿದ್ದ. ಸ್ಕ್ರೀನ್ ಮೇಲೆ ಯಾವುದೇ ನೋಟಿಫಿಕೇಶನ್ ಇರಲಿಲ್ಲ, ಯಾವುದೇ ವಾಟ್ಸಾಪ್ ಮೆಸೇಜ್ ಇರಲಿಲ್ಲ. ಆದರೆ ಫೋನ್ ತನ್ನಷ್ಟಕ್ಕೆ ತಾನೇ ಲಾಕ್ ತೆರೆದಂತೆ ಅಥವಾ ಯಾರೋ ಅದನ್ನು ಬಳಸುತ್ತಿರುವಂತೆ 5 ಸೆಕೆಂಡುಗಳ ಕಾಲ ಬೆಳಗಿತು. ನಂತರ ಮತ್ತೆ ಕತ್ತಲವರಿಸಿತು. ಅರ್ಜುನ್ ನಡುಗುವ ಕೈಗಳಿಂದ ಆ ಫೋನ್ ಎತ್ತಿಕೊಂಡ. ವಾಟ್ಸಾಪ್ ಚೆಕ್ ಮಾಡಿದರೆ ಲಾಸ್ಟ್ ಸೀನ್ ಈಗಷ್ಟೇ ಅಪ್ಡೇಟ್ ಆಗಿತ್ತು. ಲಾಸ್ಟ್ ಸೀನ್ at 2:17 AM. ಅರ್ಜುನ್ನಿಗೆ ಈಗ ದಿವ್ಯಾಳ ಮೇಲೆ ಇದ್ದ ಸಿಟ್ಟು ಮಾಯವಾಗಿ ಭಯ ಶುರುವಾಯಿತು. ಅವಳು ಆ ಫೋನ್ ಮುಟ್ಟಿಲ್ಲ, ಯಾರೂ ರೂಮಿನ ಒಳಗೆ ಬಂದಿಲ್ಲ. ಹಾಗಿರುವಾಗ ಪ್ರತಿ ರಾತ್ರಿ ಅದೇ ಸಮಯಕ್ಕೆ ಫೋನ್ ತನ್ನಷ್ಟಕ್ಕೆ ತಾನೇ ಆಕ್ಟಿವ್ ಆಗುತ್ತಿರುವುದರ ಅರ್ಥವೇನು? ಅವನು ದಿವ್ಯಾಳ ಮುಖ ನೋಡಿದ. ಅವಳು ನಿದ್ರೆಯಲ್ಲಿದ್ದರೂ ಅವಳ ಮುಖದಲ್ಲಿ ಒಂದು ರೀತಿಯ ನೋವಿತ್ತು. ಅರ್ಜುನ್ಗೆ ಒಂದು ವಿಷಯ ಸ್ಪಷ್ಟವಾಯಿತು. ಇದು ದಿವ್ಯಾಳ ದ್ರೋಹವಲ್ಲ, ಬದಲಿಗೆ ಅವಳ ಫೋನ್ ಅಥವಾ ಅವಳ ಸುತ್ತಮುತ್ತ ಏನೋ ಒಂದು ಅತೀಂದ್ರಿಯ ಅಥವಾ ತಾಂತ್ರಿಕ ಶಕ್ತಿ ಕೆಲಸ ಮಾಡುತ್ತಿದೆ. ಆ 2:17 ಎನ್ನುವುದು ಕೇವಲ ಸಮಯವಾಗಿರಲಿಲ್ಲ, ಅದೊಂದು ಸಂದೇಶವಾಗಿತ್ತು. ಆದರೆ ಯಾರಿಂದ? ಅರ್ಜುನ್ ಇಡೀ ರಾತ್ರಿ ನಿದ್ದೆ ಮಾಡಲಿಲ್ಲ. ಬೆಳಿಗ್ಗೆ ದಿವ್ಯಾ ಎದ್ದ ತಕ್ಷಣ ಅವಳ ಕೈ ಹಿಡಿದು ಹಳೆಯ ಆಫೀಸ್ ಲ್ಯಾಪ್ಟಾಪ್ ಹೊರತೆಗೆದ. ಹೌದು, ದಿವ್ಯಾ 4 ತಿಂಗಳ ಹಿಂದೆ ಕೆಲಸ ಬಿಟ್ಟಾಗ ಆ ಲ್ಯಾಪ್ಟಾಪ್ ಅನ್ನು ಅವಳ ತಮ್ಮ ಬಳಸಲು ಶುರು ಮಾಡಿದ್ದ. ಅರ್ಜುನ್ ಅದನ್ನು ಲಾಗಿನ್ ಮಾಡಿ ನೋಡಿದಾಗ ಸತ್ಯ ಬಯಲಾಯಿತು. ಆ ಲ್ಯಾಪ್ಟಾಪ್ನಲ್ಲಿ ದಿವ್ಯಾಳ ವಾಟ್ಸ್ಆಪ್ ವೆಬ್ ಇನ್ನೂ ಲಾಗಿನ್ ಆಗಿತ್ತು. ಅವಳ ತಮ್ಮ ರಾತ್ರಿ ಕೆಲಸ ಮುಗಿಸಿ ಮಲಗುವ ಮುನ್ನ ಸರಿಯಾಗಿ 2 ಗಂಟೆ 17 ನಿಮಿಷಕ್ಕೆ ಆ ಲ್ಯಾಪ್ಟಾಪ್ ಅನ್ನು ಬ್ಯಾಕಪ್ ಅಥವಾ ಶಟ್ಡೌನ್ ಮಾಡುತ್ತಿದ್ದ. ಆ ತಾಂತ್ರಿಕ ಪ್ರಕ್ರಿಯೆಯಿಂದಾಗಿ ದಿವ್ಯಾಳ ಫೋನ್ ಆನ್ಲೈನ್ ತೋರಿಸುತ್ತಿತ್ತು. ಯಾವುದೋ ಒಂದು ಸಣ್ಣ ತಾಂತ್ರಿಕ ಕಾರಣ ಅರ್ಜುನ್ ಮತ್ತು ದಿವ್ಯಾಳ 4 ವರ್ಷಗಳ ಬಾಂಧವ್ಯವನ್ನೇ ಅಲುಗಾಡಿಸಿತು. ಅರ್ಜುನ್ನ ಕೈಗಳು ನಡುಗುತ್ತಿದ್ದವು. ಅವನಿಗೆ ತನ್ನ ಬಗ್ಗೆ ತಾನೇ ಅಸಹ್ಯವೆನಿಸಿತು. ದಿವ್ಯಾಳ ಮೇಲಿದ್ದ ಸಂಶಯ ಈಗ ಪಶ್ಚಾತ್ತಾಪವಾಗಿ ಮಾರ್ಪಟ್ಟಿತ್ತು. ಅವನು ಮೆಲ್ಲನೆ ದಿವ್ಯಾಳ ಹತ್ತಿರ ಹೋಗಿ ಅವಳ ಕೈ ಹಿಡಿದು ಕಣ್ಣೀರು ಹಾಕಿದ. ದಿವ್ಯಾ, ನನ್ನನ್ನು ಕ್ಷಮಿಸು.
ಆ 2 ಗಂಟೆ 17 ನಿಮಿಷದ ಸಮಯ ನನ್ನ ಕಣ್ಣುಗಳನ್ನು ಕುರುಡು ಮಾಡಿತು. ನಾನು ನಿನ್ನನ್ನು ಸಂಶಯಪಟ್ಟೆ, ನಿನ್ನ ಪ್ರೀತಿಯನ್ನು ಪ್ರಶ್ನಿಸಿದೆ. ಸಮಸ್ಯೆ ಆ ಲಾಸ್ಟ್ ಸೀನ್ ನಲ್ಲಿ ಇರಲಿಲ್ಲ. ಸಮಸ್ಯೆ ನನ್ನೊಳಗಿನ ಅಸುರಕ್ಷಿತ ಭಾವನೆಯಲ್ಲಿತ್ತು ಎಂದು ಬಿಕ್ಕಳಿಸಿದ ದಿವ್ಯಾ ಅರ್ಜುನ್ನ ಕಣ್ಣೀರನ್ನು ಒರೆಸಿದಳು. ಅವಳ ಕಣ್ಣಲ್ಲೂ ನೀರಿತ್ತು, ಆದರೆ ಅದರಲ್ಲಿ ಈಗ ಸಿಟ್ಟಿರಲಿಲ್ಲ. ಅವಳು ಶಾಂತವಾಗಿ ಹೇಳಿದಳು, ಅರ್ಜುನ್, ತಂತ್ರಜ್ಞಾನ ನಮಗೆ ಹತ್ತಿರವಾಗಲು ಸಹಾಯ ಮಾಡಬಹುದು, ಆದರೆ ಅದು ನಮ್ಮ ನಡುವಿನ ಗೋಡೆಯಾಗಬಾರದು. ನನ್ನ ಮೇಲೆ ನಂಬಿಕೆ ಇರಲಿ. ಕೇವಲ ಆ ಫೋನ್ ತೋರಿಸುವ ಲಾಸ್ಟ್ ಸೀನ್ ಮೇಲಲ್ಲ, ನಮ್ಮ ಬಾಂಧವ್ಯ ಆ ಒಂದು ಡಿಜಿಟಲ್ ನೋಟಿಫಿಕೇಶನ್ಗಿಂತ ತುಂಬಾ ದೊಡ್ಡದಿದೆ. ಅರ್ಜುನ್ ದಿವ್ಯಾಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ. ಅಂದು ಅವನಿಗೆ ಅರಿವಾಯಿತು, ಸಂಬಂಧಗಳನ್ನು ಉಳಿಸಿಕೊಳ್ಳುವುದು ಮೊಬೈಲ್ ಚೆಕ್ ಮಾಡುವುದರಿಂದಲ್ಲ, ಬದಲಿಗೆ ಪರಸ್ಪರ ಮೇಲೆ ಇಡುವ ಅಚಲವಾದ ವಿಶ್ವಾಸದಿಂದ. ತಂತ್ರಜ್ಞಾನ ಯಾವತ್ತೂ ತಪ್ಪು ಮಾಡುವುದಿಲ್ಲ. ಆದರೆ ಆ ತಂತ್ರಜ್ಞಾನ ನೀಡುವ ಅರ್ಧ ಸತ್ಯವನ್ನು ನಂಬುವ ನಮ್ಮ ಸಂಶಯದ ಮನಸ್ಸು ತಪ್ಪು ಮಾಡಬಹುದು. ನೆನಪಿಡಿ, ಸ್ಕ್ರೀನ್ ಮೇಲೆ ಕಾಣುವ ಲಾಸ್ಟ್ ಸೀನ್ಗಿಂತ ನಿಮ್ಮ ಪಕ್ಕದಲ್ಲಿರುವ ಜೀವದ ಮೇಲಿರುವ ವಿಶ್ವಾಸವೇ ಸಂಸಾರದ ಅಸಲಿ ಶಕ್ತಿ. ಈ ಕತೆ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ಒಂದು ಲೈಕ್ ನೀಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಇನ್ನೂ ಇಂತಹ ಮನಮುಟ್ಟುವ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ.